So, hey guys, welcome back to my YouTube channel. ಸೊ ಗೈಸ್ ಮೇನ್ ಟಾಪಿಕ್ ಮಾತಾಡೋಕ್ಕೂ ಮುಂಚೆ ನಾನು ಒಂಚೂರು ಬೇರೆ ಟಾಪಿಕ್ ಬಗ್ಗೆ ಮಾತಾಡಬೇಕಾಯಿತು. ಥ್ಯಾಂಕ್ಸ್ ಹೇಳಬೇಕಾಯ್ತು ನಿಮ್ಮೆಲ್ರಿಗೂ. ಫಸ್ಟು ಥ್ಯಾಂಕ್ ಯು ಸೋ ಮಚ್ ಫಾರ್ ಯು ಆಲ್. ಎಂತಕ್ಕೆ ಅಂದರೆ ನನ್ನ ಚಾನಲ್ 100 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದೆ. ಇಟ್ಸ್ ಆಲ್ ಬಿಕಾಸ್ ಆಫ್ ಯು. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದ ಸಪೋರ್ಟ್ಸ್ ಫ್ರಮ್ ಯು. ಆ್ಯಂಡ್ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಯಾರ್ಯಾರಿದ್ದಾರೆ ಎಲ್ರಿಗೂ ಶೇರ್ ಮಾಡ್ತಾಯಿರಿ ಅಂತ ಹೇಳ್ತೀನಿ. ಆ್ಯಂಡ್ ಲಾಸ್ಟ್ ವೀಡಿಯೋದಲ್ಲಿ ಹೇಳ್ದಂಗೆ ಬೇರೆ ವರ್ಕಲ್ಲಿ ಸ್ವಲ್ಪ ಬ್ಯುಸಿಯಾಗಿದ್ದೆ. ಆ್ಯಂಡ್ ಆ ವರ್ಕ್ ಮುಗಿದ್ಮೇಲೆ ಕಾಲೇಜ್ ಸ್ಟಾರ್ಟ್ ಆಯಿತು. ಕಾಲೇಜ್ಗೆ ಅಡ್ಜಸ್ಟ್ ಆಗೋಕ್ಕೆ ಒಂಚೂರು ಟೈಮ್ ತೊಗೊಂತು, ಅದರಿಂದ ವೀಡಿಯೋಸ್ ಮಾಡಿರಲಿಲ್ಲ ಇಷ್ಟು ದಿನ. ಆ್ಯಂಡ್ ಇವಾಗ ಕಾಲೇಜ್ ಸ್ಟಾರ್ಟ್ ಆಗಿ ಆಲ್ಮೋಸ್ಟ್ 1 ವೀಕ್ ಆಯಿತು. ಚೆನ್ನಾಗಿ ನಡೀತಾ ಇದೆ ಕಾಲೇಜು. ಸೊ ವೀಡಿಯೋಸ್ ಇವತ್ತಿಂದ ಕ್ಲೀನಾಗಿ ನೀಟಾಗಿ ತಿರ್ಗಾ ಕನ್ಸಿಸ್ಟೆನ್ಸಿಯಾಗಿ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಸಾರಿ ಇಷ್ಟು ದಿನ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗ್ದಿದ್ದಕ್ಕೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದ ಸಪೋರ್ಟ್ಸ್ ಫ್ರಮ್ ಯು. ಸೊ ಗೈಸ್, ಕಮಿಂಗ್ ಬ್ಯಾಕ್ ಟು ದ ಮೇನ್ ಟಾಪಿಕ್ ಮೀನ್ಸ್ ಮೋಸ್ಟ್ ಪ್ರಾಬಬ್ಲಿ ಲಾಸ್ಟ್ 2 ವೀಕ್ಸ್ ಬ್ಯಾಕ್ ಏನೋ ನಾನು ಯೂಟ್ಯೂಬಲ್ಲಿ ಒಂದು ಪೋಲ್ ಅಪ್ಲೋಡ್ ಮಾಡಿದ್ದೆ. ಮೀನ್ಸ್ ವಾಟ್ ಈಸ್ ಯುವರ್ ಬಿಗ್ಗೆಸ್ಟ್ ಚಾಲೆಂಜ್ ರೈಟ್ ನೌ ಅಂತ. ಅದರಲ್ಲಿ ನಾನು 4 ಆಪ್ಷನ್ಸ್ ಕೊಟ್ಟಿದ್ದೆ: ಕನ್ಸಿಸ್ಟೆನ್ಸಿ, ಲ್ಯಾಕ್ ಆಫ್ ಮೋಟಿವೇಶನ್ ಆ್ಯಂಡ್ ಡಿಸಿಪ್ಲಿನ್, ಟೈಮ್ ಮ್ಯಾನೇಜ್ಮೆಂಟು, ಫೈಂಡಿಂಗ್ ಆಪರ್ಚುನಿಟೀಸ್. 4 ಆಪ್ಷನ್ಸ್ ಕೊಟ್ಟಿದ್ದೆ. ಅದರಲ್ಲಿ ಮೋಸ್ಟ್ ವೋಟ್ಸ್ ಬಂದ್ಬಿಟ್ಟು ಕನ್ಸಿಸ್ಟೆನ್ಸಿಗೆ ಬಂದಿದೆ. ಸೆಕೆಂಡ್ ಬಂದು ಲ್ಯಾಕ್ ಆಫ್ ಡಿಸಿಪ್ಲಿನ್ ಆ್ಯಂಡ್ ಮೋಟಿವೇಶನ್ ಬಂದಿದೆ. ಆ್ಯಂಡ್ ಥರ್ಡ್ ಒನ್ ಬಂದ್ಬಿಟ್ಟು ಟೈಮ್ ಮ್ಯಾನೇಜ್ಮೆಂಟ್ ಬಂದಿದೆ. ಫೋರ್ತ್ ಒನ್ ಬಂದು ಫೈಂಡಿಂಗ್ ಆಪರ್ಚುನಿಟೀಸ್ಗೆ ಬಂದಿದೆ. ನಾನು ಆ ವಿಡಿಯೋದಲ್ಲಿ ಮೆನ್ಷನ್ ಮಾಡಿದ್ದ ಥರ ಮೋಸ್ಟ್ ವೋಟ್ಸ್ ಯಾವುದಕ್ಕೆ ಬರುತ್ತೋ ಅದ್ರ ಮೇಲೆ ವಿಡಿಯೋ ಮಾಡ್ತೀನಿ ಅಂತ ಹೇಳಿದ್ದೆ. ಬಟ್ ಎಲ್ಲದಕ್ಕೂ ಈಕ್ವಲ್ ಮೀನ್ಸ್ ನಿಯರ್ ಬೈ ವೋಟ್ಸ್ ಬಂದಿರೋದ್ರಿಂದ ಎಲ್ಲದ್ರ ಮೇಲೂ ವಿಡಿಯೋ ಮಾಡೋಣ ಅಂತ 4 ಟಾಪಿಕ್ಸ್ ಮೇಲೂ ವಿಡಿಯೋ ಮಾಡ್ತಾಯಿದ್ದೀನಿ. ನಿಮಗೆ ಏನಾದರೂ ಇಲ್ಲ ಒಂದೇ ಟಾಪಿಕ್ ಮೀನ್ಸ್ ಕನ್ಸಿಸ್ಟೆನ್ಸಿ ಬಗ್ಗೆನೇ ವಿಡಿಯೋ ಬೇಕು ಅಂತ ಅಂದರೆ ಕಮೆಂಟ್ ಮಾಡಿ. ಓನ್ಲಿ ಕನ್ಸಿಸ್ಟೆನ್ಸಿ ಬಗ್ಗೆನೇ ನೆಕ್ಸ್ಟು ವಿಡಿಯೋ ಮಾಡ್ತೀನಿ. ಸೊ ಗೈಸ್, ಫಸ್ಟ್ ಟಾಪಿಕ್ ಬಂದು ಕನ್ಸಿಸ್ಟೆನ್ಸಿ. ನಾನು ಸ್ಟಾರ್ಟಿಂಗಲ್ಲಿ ಹೇಳೋದೇನು ಅಂತ ಅಂದರೆ ಕನ್ಸಿಸ್ಟೆನ್ಸಿ ಮತ್ತು ಡಿಸಿಪ್ಲಿನ್ ಎರಡೂ ಈಕ್ವಲ್ ಆಗಿದೆ ಅಂತಲೇ ಅಂದ್ಕೊಂಡಿದ್ದೀನಿ. ಎಂತಕ್ಕಂದರೆ ನೀವು ಯಾವುದಾದ್ರೂ ಒಂದು ವರ್ಕ್ನ ಕ್ಲೀನಾಗಿ, ಡೆಡಿಕೇಟೆಡಾಗಿ, ಡಿಸಿಪ್ಲಿನ್ಡಿಂದ ಮಾಡ್ಕೊಂಡು ಹೋಗ್ತಾ ಇದ್ದೀರಾ ಅಂದರೆ ಕನ್ಸಿಸ್ಟೆನ್ಸಿ ಆಟೋಮೆಟಿಕ್ಕಾಗಿ ಬರುತ್ತೆ. ಸೊ ನೀವು ಕನ್ಸಿಸ್ಟೆನ್ಸಿ, ಡಿಸಿಪ್ಲಿನ್ನ ಹುಡ್ಕೋ ಅವಶ್ಯಕತೆ ಇರಲ್ಲ. ಸೊ ನನ್ನ ಪ್ರಕಾರ ಕನ್ಸಿಸ್ಟೆನ್ಸಿ ಮತ್ತು ಡಿಸಿಪ್ಲಿನ್ ಎರಡೂ ಈಕ್ವಲ್ ಅಂತಲೇ ಅಂದ್ಕೊಂಡಿದ್ದೀನಿ ನಾನು. ಆ್ಯಂಡ್ ನೆಕ್ಸ್ಟು ಒಂದು ಎಕ್ಸಾಂಪಲ್ ಕೊಡೋದಾದರೆ ಮೀನ್ಸ್ ಇವಾಗ ಏನಾದರೂ ನೀವು ಓದ್ತಾ ಇದ್ದೀರಾ, ಅಟ್ಲೀಸ್ಟ್ ಡೈಲಿ 2 ಅವರ್ಸ್ ಓದ್ತಾ ಇದ್ದೀರಾ, ಇಲ್ಲ 3 ಅವರ್ಸ್ ಓದ್ತಾ ಇದ್ದೀರಾ ಅಂತ ಅನ್ನೋದಾದರೆ ಒಂದೊಂದು ದಿನ ಏನು ಅನಿಸುತ್ತೆ ಅಂದರೆ ಮೂಡ್ ಆಫ್ ಆಗುತ್ತೆ. ಲೈಕ್ ಇವತ್ತು ಓದೋದು ಬೇಡ, ನಾಳೆ ಓದೋಣ, ಇನ್ನೊಂದು ದಿನ ಓದೋಣ ಅಂತ ಅನಿಸುತ್ತೆ. ಆವಾಗ ಏನು ಮಾಡಿ ಅಂದರೆ ಅಟ್ಲೀಸ್ಟ್ ಹಾಫ್ ಆನ್ ಅವರ್ ಓದೋಕ್ಕೆ ಟ್ರೈ ಮಾಡಿ. ಅಲ್ಲಿ ನಿಮ್ಮ ಕನ್ಸಿಸ್ಟೆನ್ಸಿ ಬ್ರೇಕ್ ಆಗೋಲ್ಲ. ಸೊ ದ್ಯಾಟ್ ನೀವು ಕನ್ಸಿಸ್ಟೆನ್ಸಿಯಾಗೇ ರಿಮೈನ್ ಆಗ್ತೀರಾ. ಒಂದೊಂದು ದಿನ ಟಯರ್ಡ್ ಆಗುತ್ತೆ, ಹೌದು. ಸೊ ಅವತ್ತಿನ ದಿನ ಜಾಸ್ತಿ ಪ್ರೆಷರ್ ಕೊಟ್ಟು ಓದೋಕ್ಕೆ ಹೋಗ್ಬೇಡಿ. ಅಟ್ಲೀಸ್ಟ್ ಹಾಫ್ ಆನ್ ಅವರ್ ಅಥವಾ ಒಂದು 45 ಮಿನಿಟ್ಸ್ ಆ ಥರ ಓದೋಕ್ಕೆ ಟ್ರೈ ಮಾಡಿ. ಅವತ್ತಿನ ದಿನ ಲ್ಯಾಂಗ್ವೇಜಸ್ ಇಲ್ಲ ಬೇರೆ ಯಾವುದಾದ್ರೂ ನಿಮಗೆ ಇಷ್ಟ ಆಗಿರೋ ಟಾಪಿಕ್ಸು ಆ ಥರ ರೀಡ್ ಮಾಡೋಕ್ಕೆ ಟ್ರೈ ಮಾಡಿ. ಆವಾಗ ಕನ್ಸಿಸ್ಟೆನ್ಸಿ ಬ್ರೇಕ್ ಆಗೋಲ್ಲ. ಆ್ಯಂಡ್ ಗೈಸ್, ಕನ್ಸಿಸ್ಟೆನ್ಸಿ ಯಾವಾಗಲೂ ಪರ್ಫೆಕ್ಟಾಗೇ ಇರಬೇಕು ಅಂತೇನಿಲ್ಲ. ಮೀನ್ಸ್ ನಾನೇನಾದರೂ ಒಂದು ಮಾಡ್ತಾಯಿದ್ದೀನಿ ಅಂದರೆ ಡೈಲಿ 4 ಅವರ್ಸೇ ಓದಬೇಕು, ಇಲ್ಲ ಡೈಲಿ ನಾನು 3 ಅವರ್ಸ್ ಓದ್ತಾನೆ ಇದ್ದೀನಿ ಅದನ್ನೇ ಮೇಂಟೈನ್ ಮಾಡ್ಕೊಂಡು ಹೋಗಬೇಕು ಅನ್ನೋದೇನಿರಲ್ಲ. ಅಟ್ಲೀಸ್ಟ್ ನೀವು 2 ಅವರ್ಸ್, 1 ಅವರ್, ಹಾಫ್ ಆನ್ ಅವರ್ ಓದಿ, ಅಲ್ಲಿ ನಿಮ್ಮ ಕನ್ಸಿಸ್ಟೆನ್ಸಿ ಏನೂ ಬ್ರೇಕ್ ಆಗಲ್ಲ. ಯಾವಾಗಲೂ ಕನ್ಸಿಸ್ಟೆನ್ಸಿಲಿ ಪರ್ಫೆಕ್ಷನ್ ಹುಡುಕಕ್ಕೆ ಹೋಗ್ಬಾರ್ದು. ಆ್ಯಂಡ್ ಗೈಸ್, ಕನ್ಸಿಸ್ಟೆನ್ಸಿಲಿ ಯಾವಾಗಲೂ ಪರ್ಫೆಕ್ಷನ್ನ ನೋಡೋಕೆ ಹೋಗ್ಬೇಡಿ. ಎಂತಕ್ಕಂದರೆ ನೀವು ಯಾವುದೇ ಕೆಲಸ ಮಾಡಿದ್ರಲ್ಲ ಅದರಲ್ಲಿ ಪ್ಲಸ್ ಮತ್ತು ಮೈನಸ್ ಎರಡೂ ಇದ್ದೇ ಇರುತ್ತೆ. ಆ್ಯಂಡ್ ಗೈಸ್, ಫೈನಲ್ ಆಗಿ ನಿಮಗೆ ಒಂದು ಎಕ್ಸಾಂಪಲ್ ಕೊಡಬೇಕಾಗಿತ್ತು. ಇದನ್ನು ಆ್ಯಕ್ಚುಲಿ ನನಗೆ ಈ ಡೌಟ್ ಬಂತು. ಮೀನ್ಸ್ ಈ ವಿಡಿಯೋ ಸ್ಕ್ರಿಪ್ಟ್ ಬರಿಬೇಕಾದ್ರೆ ಅದನ್ನು ನಾನು ChatGPT ಹತ್ರ ಕೇಳಿದೆ. ಮೀನ್ಸ್ ಒಂದು ಎಕ್ಸಾಂಪಲ್ ಆಗಿ ಅದನ್ನು ಕೇಳಿ ನಾನು 10 ಮೆಂಬರ್ಸ್ ಒಂದು ವರ್ಕ್ನ ಸ್ಟಾರ್ಟ್ ಮಾಡಿದ್ರೆ, ಮೀನ್ಸ್ ಯಾವುದಾದ್ರೂ ಒಂದು ವರ್ಕ್ನ, ರ್ಯಾಂಡಮ್ ವರ್ಕ್ನ ಸ್ಟಾರ್ಟ್ ಮಾಡಿದ್ರೆ ಅದರಲ್ಲಿ ಎಷ್ಟು ಜನ ಕನ್ಸಿಸ್ಟೆನ್ಸಿಯಾಗಿ ಅದನ್ನು ಕಂಪ್ಲೀಟ್ ಮಾಡ್ತಾರೆ ಆ್ಯಂಡ್ ಎಷ್ಟು ಜನ ಮಧ್ಯದಲ್ಲೇ ಬ್ರೇಕ್ ಮಾಡ್ತಾರೆ ಅಂತ. ಆ್ಯಂಡ್ ದ ರಿಸಲ್ಟ್ಸ್ ವಾಸ್ ಸೋ ಶಾಕಿಂಗ್. ಮೀನ್ಸ್ ಆಲ್ಮೋಸ್ಟ್ 7 to 8 ಮೆಂಬರ್ಸ್ ಕನ್ಸಿಸ್ಟೆನ್ಸಿನ ಬ್ರೇಕ್ ಮಾಡ್ತಾರೆ ಆ್ಯಂಡ್ 2 to 3 ಮೆಂಬರ್ಸ್ ಕನ್ಸಿಸ್ಟೆನ್ಸಿಯಾಗಿದ್ದು ಆ ವರ್ಕ್ನ ಕಂಪ್ಲೀಟ್ ಮಾಡ್ತಾರೆ. ಸೊ ಇದರಲ್ಲೇ ಅರ್ಥ ಆಗುತ್ತೆ ಕನ್ಸಿಸ್ಟೆನ್ಸಿ ಎಷ್ಟು ಇಂಪಾರ್ಟೆಂಟ್ ಅಂತ.
ಮೀನ್ಸ್ ನೀವೇನಾದರೂ ಕನ್ಸಿಸ್ಟೆನ್ಸಿ ಆಗಿದ್ದೀರಾ ಅಂದರೆ ನೀವು ಕಾಂಪೀಟ್ ಮಾಡ್ತಾ ಇರೋದು ಓನ್ಲಿ 2 to 3 ಮೆಂಬರ್ಸ್ ಜೊತೆ. ಸೊ ಇದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡಿ. ಸೊ ಗೈಸ್, ನೆಕ್ಸ್ಟ್ ಟಾಪಿಕ್ ಬಂದು ಲ್ಯಾಕ್ ಆಫ್ ಮೋಟಿವೇಶನ್ ಆ್ಯಂಡ್ ಡಿಸಿಪ್ಲಿನ್. ಸೊ ಗೈಸ್, ಇವೆರಡೂ ಇಂಟರ್ ಕನೆಕ್ಟೆಡ್. ಹೇಗೆ ಅಂದರೆ ಮೋಟಿವೇಶನ್ ಬಂದು ಒಂದು ಸ್ಪಾರ್ಕ್ ಥರ ಆ್ಯಂಡ್ ಡಿಸಿಪ್ಲಿನ್ ಬಂದು ಒಂದು ಇಂಜಿನ್ ಥರ. ಮೀನ್ಸ್ ಒಂದು ಸರಿ ಸ್ಪಾರ್ಕ್ ಬಂದ ಮೇಲೆ ಡಿಸಿಪ್ಲಿನ್ ಅನ್ನೋದು ಇಂಜಿನ್ ಸ್ಟಾರ್ಟ್ ಆಗೇ ಆಗುತ್ತೆ. ಆ ಸ್ಟಾರ್ಟ್ ಆಗಿರೋ ಇಂಜಿನ್ನ ನೀವೆಲ್ಲೂ ಎಂಡ್ ಮಾಡೋಕ್ಕೆ ಹೋಗ್ಬಾರ್ದು, ಅದು ವರ್ಕ್ ಕಂಪ್ಲೀಟ್ ಆಗೋವರೆಗೂ. ಆ್ಯಂಡ್ ಇನ್ ಕೇಸ್ ನಿಮಗೆಲ್ಲಾದ್ರೂ ಮೋಟಿವೇಶನ್ ಬ್ರೇಕ್ ಆಯಿತು ಇಲ್ಲ ಡಿಸಿಪ್ಲಿನ್ ಬ್ರೇಕ್ ಆಯಿತು ಅಂದರೆ ಒಂದು 5 minutes ಥಿಂಕ್ ಮಾಡಿ ನೀವು ಎಂತಕ್ಕೆ ಸ್ಟಾರ್ಟ್ ಮಾಡಿದ್ರಿ ಅಂತ. ತಿರ್ಗಾ ಮೋಟಿವೇಶನ್ ಬಂದೇ ಬರುತ್ತೆ, ತಿರ್ಗಾ ನೀವು ಆ ವರ್ಕ್ನ ಕಂಪ್ಲೀಟ್ ಮಾಡೇ ಮಾಡ್ತೀರಾ. ಆ್ಯಂಡ್ ಗೈಸ್, ಮೋಟಿವೇಶನ್ ಮತ್ತು ಡಿಸಿಪ್ಲಿನ್ ಎರಡಕ್ಕೂ ಮೇಯ್ನಾಗಿ ಬೇಕಾಗಿರೋದು ಫಿಸಿಕಲ್ ಹೆಲ್ತ್. ಇದು ನನಗೆ ರೀಸೆಂಟಾಗಿ ಅರ್ಥ ಆಗಿದ್ದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಫಿಸಿಕಲ್ ಹೆಲ್ತ್. ಮೋಟಿವೇಟೆಡ್ ಆಗಿರೋಕ್ಕಾಗಲಿ ಡಿಸಿಪ್ಲಿನ್ಡ್ ಆಗಿರೋಕ್ಕಾಗಲಿ. ಸೊ ಅಟ್ಲೀಸ್ಟ್ ಡೈಲಿ ಒಂದು 10 minutes ಅಥವಾ 15 minutes ವರ್ಕೌಟ್ ಮಾಡೋಕ್ಕೆ ಟ್ರೈ ಮಾಡಿ. ಆ್ಯಂಡ್ ಒಳ್ಳೆ ಹೆಲ್ತಿ ಫುಡ್ನ ತಿನ್ನೋಕ್ಕೆ ಟ್ರೈ ಮಾಡಿ. ಅದರಿಂದ ನಿಮ್ಮ ಬಾಡೀಲಿ ಇಮ್ಯುನಿಟಿ ಪವರ್ ಜಾಸ್ತಿ ಆಗುತ್ತೆ ಆ್ಯಂಡ್ ಫಿಸಿಕಲ್ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ. ಸೊ ನೀವು ಯಾವಾಗಲೂ ಡಿಸಿಪ್ಲಿನ್ಡ್ ಆಗಿರ್ತೀರ. ಆ್ಯಂಡ್ ಗೈಸ್, ಇನ್ ಕೇಸ್ ನಿಮ್ಗೇನಾದರೂ ಮೋಟಿವೇಶನ್ ಲೂಸ್ ಆಗ್ತಾಯಿದೆ ಇಲ್ಲ ಡಿಸಿಪ್ಲಿನ ಡೌನ್ ಮಾಡ್ತಾಯಿದ್ದೀನಿ ಅಂತ ಅನಿಸಿದ್ರೆ ಯಾವುದಾದ್ರೂ ಪಾಡ್ಕ್ಯಾಸ್ಟ್ ನೋಡಿ, ಯಾವುದಾದ್ರೂ ದೊಡ್ಡ ಇಂಟರ್ವ್ಯೂಸ್ ಇದ್ದರೆ ಆ ಥರ ಇಂಟರ್ವ್ಯೂಸ್ನ ನೋಡಿ. ಅದರಿಂದ ನಿಮ್ಮ ಮೋಟಿವೇಶನ್ ಮತ್ತು ಡಿಸಿಪ್ಲಿನ್ ತಿರ್ಗಾ ಗೇನ್ ಆಗೇ ಆಗುತ್ತೆ. ಸೊ ಗೈಸ್, ನೆಕ್ಸ್ಟ್ ಟಾಪಿಕ್ ಟೈಮ್ ಮ್ಯಾನೇಜ್ಮೆಂಟ್. ಮೀನ್ಸ್ ನನಗಂತೂ ಬಿಗ್ಗೆಸ್ಟ್ ಪ್ರಾಬ್ಲಮ್ ಇದು. ಆ್ಯಂಡ್ ಯಾವಾಗ್ಲೂ ಬಿಗ್ಗೆಸ್ಟ್ ಪ್ರಾಬ್ಲಮೇ. ಮೇ ಬಿ ನಿಮಗೂ ಇರ್ಬೋದು. ನಾನು ಪೋಲ್ ಅಪ್ಲೋಡ್ ಮಾಡಿದಾಗ ನಾನು ಜಾಸ್ತಿ ಓಟ್ಸ್ ಬರುತ್ತೆ ಅಂದ್ಕೊಂಡಿದ್ದೆ ಟೈಮ್ ಮ್ಯಾನೇಜ್ಮೆಂಟ್ಗೆ, ಬಟ್ ಕನ್ಸಿಸ್ಟೆನ್ಸಿಗೆ ಬಂತು. ಕನ್ಸಿಸ್ಟೆನ್ಸಿಗಿಂತ ಟೈಮ್ ಮ್ಯಾನೇಜ್ಮೆಂಟ್ ನನಗೆ ತುಂಬ ಕಷ್ಟ. ಎಂತಕ್ಕೆ ಅಂದರೆ ನಾನು ಒಂದು ವರ್ಕ್ನ 1 hour ಮುಗಿಸ್ಬೇಕು ಅಂದ್ಕೊಂಡಿರ್ತೀನಿ, ಬಟ್ ಆಲ್ರೆಡಿ ಅದು 2 hours 3 hours ಆಗಿರುತ್ತೆ. ಅದು ಹೆಂಗೆ ಅಂತ ಗೊತ್ತಾಗಲಿಲ್ಲ ಇನ್ನೂ. ಸೊ ನಾನು ಟೈಮ್ ಮ್ಯಾನೇಜ್ಮೆಂಟ್ ಮಾಡೋದೇ ಬಿಟ್ಬಿಟ್ಟಿದ್ದೀನಿ. ನಾನು ನಿಮಗೆ ಒಂದು ಸಜೆಷನ್ ಕೊಡೋದೇನು ಅಂತ ಅಂದರೆ, ಟೈಮ್ ಮ್ಯಾನೇಜ್ಮೆಂಟ್ಗಿಂತ ನೀವು ವರ್ಕ್ಸ್ನ ಲಿಸ್ಟ್ ಮಾಡ್ಕೊಳ್ಳಿ. ಮೀನ್ಸ್ ಇವತ್ತಿನ ವರ್ಕ್ನ ಹಿಂದಿನ ದಿನವೇ ಲಿಸ್ಟ್ ಮಾಡಿ ಇಟ್ಕೊಳ್ಳಿ. ಬೆಳಗ್ಗೆಯಿಂದನೇ ಆ ವರ್ಕ್ಗಳನ್ನ ಸ್ಟಾರ್ಟ್ ಮಾಡಿ. ಅಟ್ಲೀಸ್ಟ್ ನೈಟ್ ಅಷ್ಟರಲ್ಲಿ ಒಂದು 5 ವರ್ಕ್ಸ್ನ ಲಿಸ್ಟ್ ಮಾಡಿದರೆ ಅದರಲ್ಲಿ 4ನಾದರೂ ಕಂಪ್ಲೀಟ್ ಮಾಡಿರ್ತೀರ. ಸೊ ನೀವು ಅದನ್ನು ಪ್ರೆಷರ್ ಆಗಿ ಮಾಡ್ಕೊಳ್ಳಲ್ಲ. ಆ್ಯಂಡ್ ಗೈಸ್, ನೆಕ್ಸ್ಟ್ ಬಂದ್ಬಿಟ್ಟು ನೀವು ವರ್ಕ್ಸ್ನ ಪ್ರಯಾರಿಟಿ ವೈಸ್ ಸೆಟ್ ಮಾಡಿ. ಲೈಕ್ ನಿಮ್ಮ ಫಸ್ಟ್ ವರ್ಕ್ ಯಾವತ್ತಿದ್ರೂ ನಿಮ್ಮ ಪ್ರಯಾರಿಟಿ ಮೀನ್ಸ್ ನನಗೆ ಫಸ್ಟ್ ಪ್ರಯಾರಿಟಿ ಮ್ಯಾಥ್ಸ್ ಓದಬೇಕು ಇವತ್ತು ಅಂತ ಇದ್ದರೆ ಅದನ್ನು ಸೆಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಫಿಸಿಕ್ಸ್, ಆಮೇಲೆ ಕೆಮಿಸ್ಟ್ರಿ, ಆ ಥರ ಸೆಟ್ ಮಾಡ್ಕೊಳ್ಳಿ. ಎಂತಕ್ಕಂದರೆ ನೀವು ಪ್ರಯಾರಿಟಿ ಇರೋದನ್ನ ಫಸ್ಟ್ ಕಂಪ್ಲೀಟ್ ಮಾಡಿದ್ರೆ ನಿಮ್ಮ ಮೇಲಿರೋ ಸ್ಟ್ರೆಸ್ ಕಮ್ಮಿ ಆಗ್ತಾ ಬರುತ್ತೆ. ಇನ್ ಕೇಸ್ ನೀವು ಪ್ರಯಾರಿಟಿ ಬಿಟ್ಟು ಬೇರೆ ವರ್ಕ್ಸ್ನ ಕಂಪ್ಲೀಟ್ ಮಾಡಿದ್ರೆ ನಿಮಗೆ ಮೈಂಡು ಸ್ಟ್ರೆಸ್ ಕೊಡೋಕ್ಕೆ ಸ್ಟಾರ್ಟ್ ಆಗುತ್ತೆ, ಇನ್ನೂ ಆ ವರ್ಕ್ ಪೆಂಡಿಂಗ್ ಇದೆ ಅಂತ. ಸೊ ಪ್ರಯಾರಿಟಿ ವೈಸ್ ಲಿಸ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ಟೈಮ್ ಮ್ಯಾನೇಜ್ಮೆಂಟ್ಗೆ ಆ್ಯಕ್ಚುಲಿ ಡಿಸ್ಟ್ರ್ಯಾಕ್ಷನ್ಸ್ನ ಕಂಪ್ಲೀಟಾಗಿ ಆಫ್ ಮಾಡಿ. ಮೀನ್ಸ್ ನಿಮ್ಗೆ ಗೊತ್ತು, ಇನ್ಸ್ಟಾಗ್ರಾಮ್, ಸ್ನ್ಯಾಪ್ಚಾಟ್ ಯಾವುದಾದ್ರೂ ಆಗಿರ್ಬೋದು, ಫುಲ್ಲು ಡಿಲೀಟ್ ಮಾಡಿ. ಎಂತಕ್ಕಂದರೆ ಸೆಕೆಂಡ್ PUC ಮುಗಿಯೋವರೆಗೂ ಡಿಲೀಟ್ ಮಾಡಿ. ಅದಾದಮೇಲೆ 6 months ಆರಾಮಾಗಿರ್ತೀರ, ಎಷ್ಟಾದರೂ ಸ್ಕ್ರೋಲಿಂಗ್ ಮಾಡ್ಕೊಳ್ಳಿ. ನಾನು ಇನ್ಸ್ಟಾಗ್ರಾಮ್ನ ಆಲ್ಮೋಸ್ಟ್ ಡಿಲೀಟ್ ಮಾಡಿಬಿಟ್ಟಿದ್ದೆ ಸೆಕೆಂಡ್ PUC ಎಕ್ಸಾಮ್ಸ್ ಟೈಮಲ್ಲಿ. ಬಟ್ ಇವಾಗಲೂ ಮ್ಯೂಟಲ್ಲೇ ಇದೆ. ನನ್ನ ಇನ್ಸ್ಟಾಗ್ರಾಮ್ ಆ್ಯಕ್ಟಿವ್ ಟೈಮ್ ಬಂದು 2 hours ಇದೆ. ನೆನ್ನೆ ಸ್ಕ್ರಿಪ್ಟ್ ಬರಿಬೇಕಾದ್ರೆ ನೋಡಿದ್ದು. ಸೊ ನೀವು ಆದಷ್ಟು ಇನ್ಸ್ಟಾಗ್ರಾಮ್ನ ಲೆಸ್ ಯೂಸ್ ಮಾಡೋಕ್ಕೆ ಟ್ರೈ ಮಾಡಿ. ಇನ್ ಕೇಸ್ ನಿಮಗೆ ಈ ಡಿಫ್ರೆನ್ಸ್ ಗೊತ್ತಾಗಬೇಕು ಅಂದರೆ ಒಂದಿನ ಫುಲ್ಲು ಡಿಸ್ಟ್ರಾಕ್ಷನ್ ಇಲ್ಲದೆ ನಿಮ್ಮ ವರ್ಕ್ಸ್ನ ಕಂಪ್ಲೀಟ್ ಮಾಡಿ. ಇನ್ನೊಂದು ದಿನ ಬೇಕಿದ್ರೆ ಡಿಸ್ಟ್ರಾಕ್ಷನ್ ಇಟ್ಕೊಂಡು ಕಂಪ್ಲೀಟ್ ಮಾಡಿ. ಆವಾಗ ಡಿಫ್ರೆನ್ಸ್ ನಿಮಗೆ ಗೊತ್ತಾಗುತ್ತೆ. ಸೊ ಗೈಸ್, ಆ್ಯಟ್ ದಿ ಎಂಡ್ ಲಾಸ್ಟ್ ಟಾಪಿಕ್, ಫೈಂಡಿಂಗ್ ಆಪರ್ಚುನಿಟೀಸ್. ನಾನು ಈ ಪೋಲ್ನ ಎಂತಕ್ಕೆ ಚೂಸ್ ಮಾಡಿದೆ ಅಂತ ಅನ್ನೋದ್ರೆ, ತುಂಬ ಜನದ ಹತ್ರ ಕೇಳಿದ್ದೀನಿ ನನಗೆ ಆಪರ್ಚುನಿಟೀಸ್ ಸಿಗ್ತಾಯಿಲ್ಲ ಅಂತ. ಐ ರಿಯಲಿ ಡೋಂಟ್ ನೋ ವೈ. ಮೀನ್ಸ್ ಎಷ್ಟೊಂದು ಜನ ತುಂಬ ಲಕ್ ಮೇಲೆ ಡಿಪೆಂಡ್ ಆಗಿರ್ತಾರೆ. ನನಗೆ ಲಕ್ ಇದ್ದರೆ ಆಪರ್ಚುನಿಟಿ ಬರುತ್ತೆ, ಇಲ್ಲಾಂದರೆ ಬರಲ್ಲ ಅಂತ. ನಾನು ಲಕ್ ಮೇಲಂತೂ ಯಾವತ್ತೂ ಡಿಪೆಂಡ್ ಆಗಿಲ್ಲ. ಸೊ ನೀವು ಡಿಪೆಂಡ್ ಆಗೋಕ್ಕೆ ಹೋಗಬೇಡಿ. ಯಾವಾಗಲಿದ್ರೂ ನಿಮ್ಮ ಸ್ಮಾರ್ಟ್ ವರ್ಕ್, ಹಾರ್ಡ್ ವರ್ಕ್ ಮೇಲೆ ಡಿಪೆಂಡ್ ಆಗಿ ಆಪರ್ಚುನಿಟೀಸ್ ಅದೇ ಓಪನ್ ಆಗುತ್ತೆ. ಸೊ ಜಾಸ್ತಿ ಆಪರ್ಚುನಿಟೀಸ್ ಮೇಲೆ ಡಿಪೆಂಡ್ ಆಗೋಕ್ಕೆ ಹೋಗಬೇಡಿ. ನಿಮ್ಮ ಸ್ಕಿಲ್ಸ್ ಏನಿದೆ, ನಿಮ್ಮ ಲರ್ನಿಂಗ್ ಏನಿದೆ, ಅದ್ರ ಮೇಲೆ ಫೋಕಸ್ ಮಾಡಿ, ಪ್ರೊಸೆಸ್ ಮಾಡಿ, ಅದ್ರ ಮೇಲೆ ವರ್ಕ್ ಮಾಡಿ. ಆಪರ್ಚುನಿಟೀಸ್ ಅದೇ ಓಪನ್ ಆಗುತ್ತೆ. ಸೊ
ಜಾಸ್ತಿ ಆಪರ್ಚುನಿಟೀಸ್ ಯಾವುದಿದೆ, ಹೇಗೆ ಮಾಡೋದು ಅಂತೆಲ್ಲ ತಲೆ ಕೆಡಿಸ್ಕೊಳ್ಬೇಡಿ. ಆಪರ್ಚುನಿಟೀಸ್ ಬಂದೇ ಬರುತ್ತೆ. ನಿಮ್ಮ ಸ್ಕಿಲ್ಸ್ನ ಇಂಪ್ರೂವ್ ಮಾಡ್ಕೊಳ್ಳಿ, ನಿಮ್ಮ ವರ್ಕಿಂಗ್ ಲೆವೆಲ್ ಹಾರ್ಡ್ ವರ್ಕ್ನ ಜಾಸ್ತಿ ಮಾಡ್ಕೊಳ್ಳಿ, ಆಪರ್ಚುನಿಟೀಸ್ ಆಟೋಮೆಟಿಕ್ಕಾಗಿ ಓಪನ್ ಆಗುತ್ತೆ. ಸೊ ಗೈಸ್, ಎಟ್ ದಿ ಎಂಡ್ ನೀವೇನಾದರೂ ಇದೆಲ್ಲನೂ ಫೇಸ್ ಮಾಡ್ತಾಯಿದ್ದೀರಾ, ಕನ್ಸಿಸ್ಟೆನ್ಸಿ ಆಗಿರ್ಬೋದು, ಫೋಕಸ್ಡ್ ಆಗಿರೋದಾಗಿರ್ಬೋದು, ಟೈಮ್ ಮ್ಯಾನೇಜ್ಮೆಂಟ್ ಎಕ್ಸೆಟ್ರಾ ಯಾವುದು ಇಷ್ಟೊಂದು ಥಿಂಗ್ಸ್ನ ಫೇಸ್ ಮಾಡ್ತಾಯಿದ್ದೀರಾ ಅಂದರೆ ಯು ಆರ್ ಆನ್ ದ ರೈಟ್ ಪಾತ್. ಜಾಸ್ತಿ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬಿಡಿ. ನಿಮ್ಮ ವರ್ಕ್ಸ್ ಮೇಲೆ ಇನ್ನೂ ಜಾಸ್ತಿ ವರ್ಕ್ ಮಾಡೋಕ್ಕೆ ಟ್ರೈ ಮಾಡಿ. ನೀವು ಪೇಷೆನ್ಸಾಗಿ ವೆಯ್ಟ್ ಮಾಡಿ, ನಿಮ್ಮ ಆಪರ್ಚುನಿಟೀಸ್ ಓಪನ್ ಆಗೇ ಆಗುತ್ತೆ. ವರ್ಕ್ ಹಾರ್ಡ್ ಅಷ್ಟೇ ಹೇಳೋದು. ನೀವು ಎಷ್ಟು ಪೇಷೆನ್ಸ್ ಆಗಿರ್ತೀರೋ ಅಷ್ಟೂ ಆಪರ್ಚುನಿಟೀಸ್ ಬಂದೇ ಬರುತ್ತೆ. ಮೇ ಬಿ ನಾಟ್ ಟುಮಾರೋ, ಟುಡೇ ಆರ್ ಸಮ್ ಒನ್ ಡೇ ನಿಮಗೆ ಆ ಆಪರ್ಚುನಿಟಿ ಬಂದೇ ಬರುತ್ತೆ. ಅಲ್ಲಿವರೆಗೂ ಪೇಷೆನ್ಸಾಗಿ ವೆಯ್ಟ್ ಮಾಡಿ ಅಂತ ಹೇಳ್ತೀನಿ. ಆ್ಯಂಡ್ ಗೈಸ್, ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ನಿಮ್ಮ ಮಿಡ್ ಟರ್ಮ್ ಎಕ್ಸಾಮ್ಸ್ ಹೆಂಗಾಯಿತು ಅದ್ರ ಮಾರ್ಕ್ಸ್ನ ಕಮೆಂಟ್ ಮಾಡಿ. ಆ್ಯಂಡ್ ನಿಮಗಿನ್ನೂ 5 months ಟೈಮ್ ಇದೆ KCETಗೆ, ಆ್ಯಂಡ್ 4 months ಟೈಮ್ ಇದೆ ಬೋರ್ಡ್ಸ್ಗೆ. ಆರಾಮಾಗಿ ಓದಿ. ಇನ್ನೂ ಇವಾಗ ಸ್ಟಾರ್ಟ್ ಮಾಡಿದ್ರೂ ಆರಾಮಾಗಿ ಕಂಪ್ಲೀಟ್ ಮಾಡ್ಬೋದು. ಸೊ ಆರಾಮಾಗಿ ಓದಿ. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. See you all in the next video. Bye.